ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಷನ್ ಏನಪ್ಪ ಅಂದರೆ ಭಾರತೀಯ ವಾಯುಸೇನೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ಯಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವ್ಯಾವು ಮತ್ತು ಎಷ್ಟು ಪೋಸ್ಟ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ಈಗ ನೋಡಿರಿ, ಮೊದಲನೇದಾಗಿ ಏರ್ಫೋರ್ಸ್ ಕಮಾಂಡಿಂಗ ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ LDC ಇದು ಟೋಟಲ್ ವೇಕೆನ್ಸಿ 10 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಹಿಂದಿ ಟೈಪಿಸ್ಟ್ ಅಂತೇಳಿ 1 ವೇಕೆನ್ಸಿ ಖಾಲಿ ಇದೆ. ಇನ್ನು ಕುಕ್ಕ 12 ವೇಕೆನ್ಸಿ. ಇನ್ನು ಸ್ಟೋರ್ ಕೀಪರಾಗಿ 16 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಕಾರ್ಪೆಂಟರ 3 ಹುದ್ದೆಗಳು. ಇನ್ನು ಪೇಂಟರ 3 ಹುದ್ದೆ. ಮತ್ತು ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ MTS 53 ಹುದ್ದೆಗಳು ಖಾಲಿ ಇದಾವೆ. ಇನ್ನು ಮೆಸ್ ಸ್ಟಾಫ್ ಅಂತೇಳಿ 7 ವೇಕೆನ್ಸಿ ಇದ್ದು, ಲ್ಯಾಂಡ್ರಿ ಮ್ಯಾನ 3 ವೇಕೆನ್ಸಿ, ಹೌಸ್ ಕೀಪಿಂಗ್ ಸ್ಟಾಫ್ ಅಂತೇಳಿ 31 ವೇಕೆನ್ಸಿ, ಇನ್ನು ವ್ಯಾಕ್ಯುಲೈಸರ 1 ವೇಕೆನ್ಸಿ, ಸಿವಿಲ್ ಮೆಕ್ಯಾನಿಕಲ್ ಟ್ರಾನ್ಸ್ಫರ್ ಡ್ರೈವರ ಆರ್ಡಿನರಿ ಗ್ರೇಡ್ ಒಳಗೆ 8 ವೇಕೆನ್ಸಿ ಖಾಲಿ ಇದಾವೆ. ಟೋಟಲಾಗಿ ನೋಡೋದಾದರೆ 148 ವೇಕೆನ್ಸಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳಾಗಿವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಏರ್ಫೋರ್ಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಆಸಾಮ್ ಒಳಗೆ ಇದರಲ್ಲಿ ಎಷ್ಟು ಹುದ್ದೆ ಇದಾವೆ ಅಂದ್ರೆ 1 ವೇಕೆನ್ಸಿ ಮಾತ್ರ. ಹರಿಯಾಣದೊಳಗೆ ನೋಡೋದಾದರೆ ಹಿಂದಿ ಟೈಪಿಸ್ಟ್ 1 ಹುದ್ದೆ ಖಾಲಿ ಇದೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ನ್ಯೂ ದೆಹಲಿ ಒಳಗೆ ಲೋವರ್ ಡಿವಿಷನ್ ಕ್ಲರ್ಕ 3 ಹುದ್ದೆಗಳು ಖಾಲಿ ಇರ್ತವೆ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಹೊಂದಿರಬೇಕಂದ್ರೆ ನೋಡೋಣ. ಅದನ್ನ ಮೊದಲ ನೋಡಿರಿ, ಪೋಸ್ಟ್ ವೈಸ ಕ್ವಾಲಿಫಿಕೇಷನ್ ಬೇರೆ ಬೇರೆ ಆಗಿರ್ತದೆ. ಮೊದಲನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕ್ಗೆ 12th ಪಾಸ್ ಆಗಿರಬೇಕು. ಮತ್ತಿನ್ನು ಟೈಪಿಂಗ್ ಸ್ಪೀಡ 35 ವರ್ಡ್ ಪರ್ ಮಿನಿಟ್ ಆಗಿರಬೇಕು. ಇವು 35 ವರ್ಡ್ ಪರ್ ಮಿನಿಟ. ಇಂಗ್ಲೀಷ್ ಆದರೆ 30 ವರ್ಡ್ ಪರ್ ಮಿನಿಟ, ಅಂದರೆ 1 ನಿಮಿಷದಲ್ಲಿ 30 ಶಬ್ದಗಳನ್ನು ಟೈಪ್ ಮಾಡುವ ಎಲಿಜಿಬಿಲಿಟಿ ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಎರಡನೇದಾಗಿ ಹಿಂದಿ ಟೈಪಿಸ್ಟ್ಗೆ 12th ಪಾಸ್ ಆಗಿರಬೇಕು. ಇದು ಸೇಮ್ 35 ಶಬ್ದ ಇಂಗ್ಲೀಷ, 30 ಶಬ್ದ ಹಿಂದಿಯಲ್ಲಿ ಟೈಪ್ ಮಾಡುವ ಕೆಪಾಸಿಟಿಯನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಮೂರನೇದಾಗಿ ಸ್ಟೋರ್ ಕೀಪರ್ ಹುದ್ದೆಗೆ 12th ಪಾಸ್ ಆಗಿರಬೇಕು ಮತ್ತು ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಎರಡನೇದಾಗಿ ಸಿವಿಲ್ ಮೆಕ್ಯಾನಿಕಲ್ ಟ್ರಾನ್ಸ್ಫರ್ ಡ್ರೈವರ್ನಲ್ಲಿ ಇದು 10th ಪಾಸ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನನ್ನು ಹೊಂದಿದ್ದರೂ ನಡೀತದೆ. ಇದರಲ್ಲಿ ಮಿನಿಮಮ್ 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರುತ್ತದೆ. ಇನ್ನು ಕುಕ್ ಹುದ್ದೆಗೆ 10th ಪಾಸ್ ಆಗಿದ್ದು 1 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರುತ್ತದೆ. ಇನ್ನು ಆರನೇದಾಗಿ ನೋಡೋದಾದರೆ ಪೇಂಟರ್ ಹುದ್ದೆಗೆ 10th ಪಾಸ್ ಆಗಿರಬೇಕು. 10th ಪಾಸ್ ಆದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಕಾರ್ಪೆಂಟರ್ ಆಗಿ 10th ಪಾಸ್ ಆಗಿರಬೇಕು. ITI ಸರ್ಟಿಫಿಕೇಟನ್ನು ಅಭ್ಯರ್ಥಿ ಟ್ರೇಡ್ ಕಾರ್ಪೆಂಟ್ರಲ್ಲಿ ಹೊಂದಿರಬೇಕಾಗಿರ್ತದೆ. ಇನ್ನು 8ನೇದಾಗಿ ನೋಡೋದಾದರೆ ಹೌಸ್ ಕೀಪಿಂಗ್ ಸ್ಟಾಫ್ ಅಂತೇಳಿ ಇದು 10th ಪಾಸ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು. ಲ್ಯಾಂಡ್ರಿ ಮ್ಯಾನ್ಗೆ 10th ಪಾಸ್ ಆದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಲ್ಯಾಂಡ್ರಿ ಮ್ಯಾನ್ಗೆ ನೋಡಿರಿ 10th ಪಾಸ್ ಆಗಿದ್ದು ಅಥವಾ ಇಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನ್ ಮುಗಿಸಿದ್ರು 1 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಧೋಬಿ ಫ್ರಾಮ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇನ್ನು ಮೆಸ್ ಸ್ಟಾಫ್ ಅಂತೇಳಿ ಇದು 10th ಪಾಸ್ ಆಗಿದ್ದು ಅಥವಾ ಇಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನ್ ಮುಗಿಸಿದ್ದು, ಇದು ಕೂಡ 1 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸನ್ನು ವೇಟರ್ ಆರ್ ವಾಷರ್ ಅಪ್ ಫ್ರಾಮ್ ಎನಿ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಹೊಂದಿರಬೇಕಾಗಿರ್ತದೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಅಂದರೆ MTSಗೆ 10th ಪಾಸ್ ಆಗಿದ್ದು 1 ವರ್ಷಗಳ ಕಾಲ ವಾಚ್ಮ್ಯಾನ್ ಆರ್ ಲ್ಯಾಕ್ಸರ್ ಯಾವುದೇ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಕೊನೆಯದಾಗಿ ವ್ಯಾಲ್ಕನೈಸರ್ ಇದು 10th ಪಾಸ್ ಆಗಿದ್ದು ಅಥವಾ ಇಕ್ವಲೆಂಟ್ ಯಾವುದೇ ಕ್ವಾಲಿಫಿಕೇಷನನ್ನು ಹೊಂದಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಏಜ್ ಬಗ್ಗೆ ನೋಡೋದಾದರೆ 18 ವರ್ಷದಿಂದ
ಮತ್ತು 5 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಇಲ್ಲಿ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. OBC ಕ್ಯಾಂಡಿಡೇಟ್ಗೆ 3 ವರ್ಷಗಳ ಕಾಲ ಅವಕಾಶ ಸಿಕ್ಕರೆ SC/ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಅಪ್ಲೈ ಆಗ್ತದೆ. ಇನ್ನು 10 ವರ್ಷ PWBD ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿ ಐತಪ್ಪ ಅಂದ್ರೆ, ಮೊದಲನೇದಾಗಿ ಯಾವ ಅಭ್ಯರ್ಥಿಗಳು ಏಜ್ನಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನಲ್ಲಿ ಮತ್ತು ಡಾಕ್ಯುಮೆಂಟ್ ಮತ್ತು ಸರ್ಟಿಫಿಕೇಟ್ನಲ್ಲಿ ಎಲಿಜಿಬಲ್ ಆಗಿದ್ದ ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟನ್ನು ನಡೆಸಲಾಗ್ತದೆ. ರಿಟರ್ನ್ ಟೆಸ್ಟ್ ಅದು ಪೋಸ್ಟ್ ವೈಸ್ ಬೇರೆ ಬೇರೆ ಆಗಿರ್ತದೆ. ನೋಡಿರಿ, ಮೊದಲನೇದಾಗಿ ನೋಡೋದಾದರೆ LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಹಿಂದಿ ಟೈಪಿಸ್ಟ್ಗೆ ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ಅವೇರ್ನೆಸ್ ಇರ್ತಿ. ಇನ್ನು ಎರಡನೇದಾಗಿ ನೋಡೋದಾದರೆ MTS ಅಥವಾ HKS ಲ್ಯಾಂಡ್ರಿ ಮ್ಯಾನ ಮತ್ತು ಮಾಸ್ ಸ್ಟಾಪ ಮತ್ತು ವಲ್ಕನೈಸರ್. ಇದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇನ್ನು ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್ ಅಂತೇಳಿ ಸಬ್ಜೆಕ್ಟ ಈ ಹುದ್ದೆಗಳಿಗೆ ಅಪ್ಲೈ ಆಗ್ತದೆ. ಇನ್ನು ಮೂರನೇದಾಗಿ ನೋಡಿದರೆ ಪಾರ್ 6 ಟ್ರೇಡ್ ಅಥವಾ ಪೋಸ್ಟ್ಗೆ ಜನರಲ್ ಇಂಟೆಲಿಜೆನ್ಸ್ ಇರ್ತೈತಿ ಮತ್ತು ರೀಸನಿಂಗ. ಇನ್ನು ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್ ಮತ್ತು ಟ್ರೇಡ್ ಆರ್ ಪೋಸ್ಟ್ ರಿಲೇಟೆಡ್ ಕ್ವಶನ್ಸ್ ಇರ್ತಾವ್ರಿ. ಈ ಕ್ವಶನ್ ಪೇಪರ ಇಂಗ್ಲೀಷ್ನಾಗೂ ಇರ್ಬೋದು ಮತ್ತು ಹಿಂದಿಯಲ್ಲಿ ಇರ್ತದೆ. ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಎರಡನೇದಾಗಿ ಸ್ಕಿಲ್ ಆರ್ ಪ್ರಾಕ್ಟೀಸಲ್ ಅಥವಾ ಫಿಸಿಕಲ್ ಟೆಸ್ಟ್ ಅಂತೇಳಿ 2 ರೀತಿಯ ಸೆಲೆಕ್ಷನ್ ಪ್ರೊಸೆಸನ್ನು ಈ ಹುದ್ದೆಯಲ್ಲಿ ನಡೆಸಲಾಗ್ತದೆ. ನೋಡಿರಿ, ಈಗಾಗಲೇ ಅಪ್ಲಿಕೇಶನ್ನ ಪ್ರಾರಂಭವಾಗಿದ್ದು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.